ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಹಿನ್ನೆಲೆಯಲ್ಲಿ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಹಲವು ಮುಖಂಡರು, ವಾಲ್ಮೀಕಿ ಹಾಗೂ ದಲಿತ ಸಮುದಾಯಗಳ ಮುಖಂಡರು, ವಿವಿಧ ಕ್ಷೇತ್ರಗಳ ಹಿರಿಯರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಸಂಸದರು, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದೇ ತಿಂಗಳ 21ರಂದು ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಅಪಾರ ಮಂದಿ ಭಾಗಿಯಾಗಲಿದ್ದಾರೆ. ನಮ್ಮ ಜಿಲ್ಲೆಯಿಂದಲೂ ಸುಮಾರು 10,000 ಮಂದಿ ಭಾಗಿಯಾಗುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಶ್ರಮಿಸೋಣ. ನಮಗೆ ವಯಸ್ಸಾಗಿರುವಷ್ಟು ಸಾಧನೆಯನ್ನು ರಾಜಣ್ಣ ಅವರು ಮಾಡಿದ್ದಾರೆ. ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ನಮ್ಮ ಸೌಭಾಗ್ಯ ಎಂದು ನುಡಿದರು. ಅಂತಹವರನ್ನು ಗೌರವಿಸುವುದು ನಮಗೆ ಹೆಮ್ಮೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಕೆಎನ್ ರಾಜಣ್ಣ ಸಾಹೇಬ್ರ ಒಂದು 75ನೇ ಅಮೃತ ಮಹೋತ್ಸವ ಹಾಗೂ ಅವರು ಸಾಗಿ ಬಂದಂತಹ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ಆಯೋಜಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಹೆಮ್ಮೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಹಾಗಾಗಿ ಇಲ್ಲಿಂದ ಸುಮಾರು ಒಂದು 10,000 ಜನವನ್ನು ಓಡಿಸುವಂಥ ಪೂರ್ವಭಾವಿ ಸಭೆಯನ್ನು ನಾವಿವತ್ತು ಆಯೋಜಿಸ್ಕೊಂಡಿದ್ವಿ. ಅದಕ್ಕೆ ಮಾನ್ಯ ರಾಜಣ್ಣ ಸಾಹೇಬರ ಪುತ್ರರು ಸಹ ಆಗಮಿತು. ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕಿನ ಮುಖಂಡರುಗಳು, ಪ್ರಗತಿಪರ ಸಂಘಟನೆಗಳು, ಸಾರ್ವಜನಿಕರು ಇವತ್ತೊಂದು ಸೇರಿದ್ವಿ. ಇದು ಯಾವುದೇ ಪಕ್ಷದಿಂದ ಬಿಂಬಿಸುವಂತಲ್ಲ, ಪಕ್ಷಾತೀತವಾಗಿ ಮಾಡಿರುವಂಥ ಕಾರ್ಯಕ್ರಮ. ನಾನು ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತೀನಿ ಜಿಲ್ಲೆಯ ಜನತೆಗೆ, ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗೋಣ ಅಂತ ಹೇಳ್ತಾ, ಜೊತೆ ಒಂದು ನಿಷ್ಕಲ್ಮಶ ವ್ಯಕ್ತಿ ಹಾಗೂ ಸಾಗಿ ಬಂದಂತಹ ಹಾದಿಯನ್ನು ತಿಳುವಂಥ ಕೆಲಸವನ್ನು ಮಾಡೋದಕ್ಕೆ ಒಂದು ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಒಂದು ಪೂರ್ವಭಾವಿ ಸಭೆ ಸೇರಿದ್ವಿ. ಅದೇ ರೀತಿ ಸುಮಾರು 10,000ಕ್ಕೂ ಹೆಚ್ಚು ತಂದೆಯವರಾದ ಕೆಎನ್ ರಾಜಣ್ಣವರ ಅಮೃತ ಮಹೋತ್ಸವ ಹಾಗೂ ಗ್ರಂಥ ಬಿಡುಗಡೆಯನ್ನು ಮಾಡೋ ಸಲುವಾಗಿ ಇಲ್ಲೊಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ರು. ಆ ವಿಚಾರವನ್ನು ತಿಳಿದು ಬಂದು ಹಾಗೆಯೇ MP ಅವ್ರು ಕರೆದ್ರು, ಒಂದು 5 ನಿಮಿಷ ಬನ್ನಿ ಮಾತಾಡೋಣ ಅಂತ. ಸುಮ್ಮನೆ ನಾನು ಹೀಗೆ ಹೋಗ್ತಾ ಇದ್ದೆ, ಹಾಗಾಗಿ ಇಲ್ಲೇ ಬಂದೆ. ಸೊ ಈ ಪೂರ್ವಭಾವಿ ಸಭೆಯಲ್ಲಿ ಏನು ಮಾತಾಡೋಣ, ಎಲ್ಲರೂ ಹಾಗೆ ಯಾರ್ಯಾರು ಮುಖಂಡರಿದ್ದಾರೆ ಮತ್ತು ಎಲ್ಲ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಸೇರಿದ್ದಾರೆ. ಇಲ್ಲಿ ಎಲ್ಲನೂ ಒಂದು ಈ ಅಮೃತ ಮಹೋತ್ಸವಕ್ಕೆ ಆಹ್ವಾನ ಮಾಡೋದಕ್ಕೆ ನಾನು ಇಲ್ಲಿ ಬಂದೆ. ಮಿಕ್ಕಿದೆಲ್ಲ MP ಅವ್ರು ನೋಡ್ತಾರೆ. ನಾವು 1 ಲಕ್ಷಕ್ಕಿಂತ ಅಧಿಕ ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಅಭಿನಂದನಾ ಸಮಿತಿಯ ತುಮಕೂರಿನ ದೇವರಾಜ್, ರಾಜಣ್ಣ ಅವರ ಪುತ್ರ ರವೀಂದ್ರ, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜಾವಗಲ್ ಮಂಜುನಾಥ್, SC ಘಟಕದ ಜಿಲ್ಲಾಧ್ಯಕ್ಷ ಮಲ್ಲಿಗೆವಾಳು ದ್ಯಾವಪ್ಪ ಸೇರಿದಂತೆ ಇತರರು ಹಾಜರಿದ್ದರು.